ಸೂಕ್ಷ್ಮವಾಗಿ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳ ಇಷ್ಟ ಆಯಿತು ನನಗೆ. ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ತುಂಬ ಖುಷಿ ಇದೆ. ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು, ಅವ್ರ ಜೊತೆ ವರ್ಕ್ ಮಾಡ್ತೀನಿ ಸುಮಾರು ವರ್ಷದಿಂದ. ರೈಟರ್ ಇರ್ಬೋದು, ಕ್ಯಾಮ್ರಾಮನ್ ಸರ್, ಎಲ್ಲರೂ ಟೀಮ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಫಸ್ಟು ಆ ಪೋಸ್ಟರ್ ಎಲ್ಲ ನೋಡಿದೆ. ಪೋಸ್ಟರ್ ನೋಡಿದವ್ರಿಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನಿಸ್ತು ನನಗೆ. ಬಿಗ್ ಬಾಸ್ ಆದಮೇಲೆ ಬಂದಾದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ವಿ, ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ವಿ. ಅದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಸಬ್ಜೆಕ್ಟ್ ಇದು. ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ, ನನಗೆ ಸಬ್ಜೆಕ್ಟ್. ಅದಾಗಿ ಈ ಸಿನಿಮಾದು ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು, ಸಬ್ಜೆಕ್ಟು ಇಷ್ಟ ಆಯಿತು. ಹಾಗಾಗಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ, ನನಗೂ ಸೇರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ PK ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಜಯ್ ಸರ್ ಹೀರೋ, ಮಲೈಕಾ ಹೀರೋಯಿನ್ನು, ಒಬ್ಬರು ಮಂಜು ಸರ್ ಇದ್ದಾರೆ, ಅಚ್ಯುತನ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ, ಸುಗಮ ಇದ್ದಾರೆ, ರಮೇಶ್ ಇಂದರ್ ಇದ್ದಾರೆ, ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ. ಇದೇ ಜುಲೈಯಿಂದ ನಾವು ಶೂಟ್ ಹೋಗ್ತಾ ಇದ್ದೀವಿ. 60 to 80 ಡೇಸ್ ಶೂಟಿಂಗ್ ಅಂದ್ಕೊಂಡಿದ್ವಿ. ಅರ್ಜುನ್ ಚೆನ್ನೈ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರೆದಿದ್ದಾರೆ. ವಿಜ್ಞಾನ್ ಸರ್ ಕ್ಯಾಮ್ರಾಮನ್ನು. ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ 60 to 70 ಡೇಸ್ ಶೂಟ್ ಇದೆ. ಬೆಂಗಳೂರು, ಮೈಸೂರು, ಪಾಂಡಿಚೇರಿ. ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಭಾಳ ಜನ ಫೋನ್ ಮಾಡ್ತಾ ಇದ್ದಾರೆ, ಭಾಳ ಜನ ಕಮೆಂಟ್ ಆಗ್ತಾ ಇದ್ದಾರೆ, ಭಾಳ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ವಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು, ಬೋಡ ಮಾಡಿಸ್ಬಿಟ್ರೆ ಸಾರು ಅಂತ ಕೇಳ್ತಾ ಇದ್ರು. ಬಟ್ ನಾನು ಅದು ಗೆಟಪ್ ಬೇಕಾಗಿತ್ತು. ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸಿ ಅಂತಂದ್ರು. ನಾವು ಅವರು ಬಟ್ಟೆ ಸೈಜ್ಗಿಂತ ಜಾಸ್ತಿ ತಲೆ ಸೈಜ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ವಿ. ಯಾಕಂದ್ರೆ 5-6 ಜನ ವಿಗ್ದವ್ರು ಕರ್ಕೊಂಡು ಬಂದೆ. ತೊಗೊಳ್ಳೋರು, ಹೋಗೋರು, ಮಾಡೋರು, ಮತ್ತೆ ಚೆನ್ನಾಗಿರ್ತಿರಲಿಲ್ಲ, ಫೋಟೋಶೂಟ್ ಮಾಡೋದು, ಯಾವುದೂ ಚೆನ್ನಾಗಿ ಬರ್ತಾ ಇರಲಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡೋದು. ಈ ಥರ ತುಂಬ ಆಗಿತ್ತು ನನಗೆ. ಸಿದ್ದು ಅನ್ನೋರು ವಿಗ್ ಮೇಕರ್, ನನಗೆ ತುಂಬ ಪರಿಚಯ ಆಡೋರು. ಹೇಳಿದೆ ಹಿಂಗೆ ಆಗ್ತಾ ಇದೆ ಏನು ಅಂತ. ಸರಿ ಬಂದರು ಸರ್, ಎಲ್ಲ ಅಳತೆ ತಗೊಂಡು ಅವರು ಹೇಳಿದ್ರು, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ಬಾಂಬೆಲಿ ಸ್ಮೂತಿಂಗ್ ಅಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್, ಅಲ್ಲಿ ಸಖತ್ತಾಗಿ ಸಿಗುತ್ತೆ, ನ್ಯಾಚುರಲ್ ಆಗಿರುತ್ತೆ. ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದ್ರು, ಪುಷ್ಪಾದವ್ರು ಮಾಡಿದ್ದು, ಮತ್ತು ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು. ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗಿ ಮಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅಂತಂದರು. ಸರಿ ಆಯಿತು, ಸರಿ ಬಾಂಬೆ ಹೋಗಿ ಅಲ್ಲಿ ಹೋಗಿ ಅಷ್ಟು ಮಟೀರಿಯಲ್ನ ತಂದು ಸರ್ಗೆ ಹೇಳಿದೆ. ಬಟ್ ಅದು 5 hours ಹಂಗೆ ಕೂತ್ಕೋಬೇಕು, AC ಕೂತ್ಕೋಬೇಕು ಅದನ್ನು. ಸೊ ಬಂದು ಸಿಲ್ಕಾನ್ ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ. 5 hours ಕೂತ್ಕೊಂಡ್ರು, ಮಾಡಿದ್ವಿ. ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗೋಯ್ತು. ಫೋಟೋಶೂಟ್ ಮಾಡಿದ್ರೆ ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ. ಬಟ್ ಅದನ್ನು ಮಾಡ್ಸೋಕ್ಕೇನೆ ಹತ್ತಿರ ನಮಗೆ 1 ಲಕ್ಷದ ಮೇಲೆ ಆಗುತ್ತೆ. ಬಟ್ ಅದನ್ನು 2 days ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಮಗೆ 15 days ಬೇಕಾಗಿದೆ. ಸೊ ನಾವು ಅದನ್ನು ಒಂದು 4-5 ಆಲ್ರೆಡಿ ಮಾಡಿಸಿಟ್ಟಿದ್ದೀವಿ. ಇದ್ರ ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟಪ್ಗಳಿದೆ, ಬೇರೆ ಬೇರೆ ಜಾನರ್ ಇದೆ, ಅದ್ಭುತವಾಗಿದೆ. ಕತೆ ಅಂತೂ ನ್ಯಾಷನಲ್ ಲೆವೆಲಲ್ಲಿದೆ ಕತೆ, ಇಲ್ಲೇ ಹೇಳಲ್ಲ. ನೆಕ್ಸ್ಟು ನಿಮ್ಗೆ ಒಂದೊಂದೊಂದು ಬಿಟ್ಟು ಹೋಗ್ತೀನಿ. ಟೀಸರು, ಟೈಟ್ಲು, ಟ್ರೇಲರು. ನಿಮ್ಮ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೇ ಇರಲಿ. ಥ್ಯಾಂಕ್ ಯು. ಅಷ್ಟೇ. ಟೀಸರ್ ಬಿಡ್ತೀನಿ ಸರ್, ಅವಾಗಲೇ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ಫಸ್ಟಿಗೆ ಹೇಳೋದು ಬೇಡ, ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ. ಇನ್ನೂ ಟೈಟ್ಲ್ ಅದಕ್ಕೆ ಬಿಟ್ಟಿಲ್ಲ ನಾನು, ಅದಕ್ಕೊಂದು ಬೇರೆ ಬೇರೆ ಪ್ರೋಗ್ರಾಮ್ ಆಗ್ತದೆ ಅಂದ್ಕೊಂಡಿದ್ದೀವಿ. ಹೌದು ಸರ್. ಇಲ್ಲ ಬಟ್ ಆ ನೈಜ ಘಟನೆ ಅಂದರೆ ಯಾರನ್ನೂ ಇನ್ಫ್ಲೂಯೆನ್ಸ್ ಆಗಿಲ್ಲ. ಬಟ್ ಆ ಘಟನೆಗಳು ನೋಡಿದ್ದೀವಿ ನಾವು. ಸೊ ಅದನ್ನು ಟಚ್ ಮಾಡಿದ್ದೀವಿ ಸರ್. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇಲ್ಲ ನೋ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಹಾಂ ಹೌದು. ಇಲ್ಲ ಸರ್, ನಾವು ತಲೆಯಲ್ಲಿ ಪ್ಯಾನ್ ಇಂಡಿಯಾ ಇಟ್ಕೊಂಡಿಲ್ಲ. ಸಿನಿಮಾನೇ ಆಗೋಕ್ಕೆ ಪ್ಯಾನ್ ಇಂಡಿಯಾ ನಾವು ಮಾಡಲ್ಲ, ಸಿನಿಮಾ ಆಗುತ್ತೆ ಅಷ್ಟೇ. ಹಾಂ, ಡಬ್ಬು ಮಾಡ್ತೀವಿ ಸರ್. ಡಬ್ ಮಾಡೋದು ಇಲ್ಲ ಸರ್. ಇಲ್ಲ, ನಾನು ಅಸೋಸಿಯೇಟ್ ಇದ್ದಾಗ ಸರ್ ಜೊತೆ ಚೆನ್ನಾಗಿ ವರ್ಕ್ ಮಾಡಿದ್ದೆ ಸರ್. ನನ್ನ ಕತೆ ಬರೆದಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡೋದಂದರೆ ಅಜಯ್ ಸರ್ ಅದು. ಸೊ ನಾನು ಬೇಸಿಕ್ ಕತೆ ಹಂಗೆ ಇರೋದ್ರಿಂದ ಫ್ಯಾಮಿಲಿ ಅಟ್ರಾಕ್ಷನ್ ಮಾಡ್ಬೋದು ಸರ್. ಅಜಯ್ ಸರ್ ಹೋಗಿ ಅಪ್ರೋಚ್ ಮಾಡಿ, ಅವರು ಕೇಳೋದಿಲ್ಲ, ಮಾಡೋಣ ಬೇರೆ ಥರನೇ ಇದೆ, ಮಾಡೋಣ.
ಸರ್ ಇದೊಂದೇ ಲುಕ್ ಇಲ್ಲ, ಇನ್ನೂ ಬೇರೆ ಬೇರೆ ಇದೆ ಸರ್. ಜಸ್ಟ್ ಒಂದು ಫ್ರೇಮ್ ಬಿಟ್ಟಿರೋದು ಅಷ್ಟೇ ನನಗೆ. ಬೇರೆ ಏನಾರು ಅನ್ಕೊಳ್ಳಿ ಸರ್, ಅಡ್ವೊಕೇಟ್ ಆದ್ರು ಅನ್ಕೊಳ್ಳಿ, ಎಡಿಟರ್ ಆದ್ರು ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಡಬಲ್ ಇಲ್ಲ ಸರ್, ಟ್ರಿಬಲ್ ಇದೆ. ಇಲ್ಲ ಇದೆ, ಟ್ರಿಬಲ್ ಇದೆ. ಬಟ್ ರೋಲ ಶೇಡ ಏನಂತ ನಿಮ್ಗೆ ಆಮೇಲೆ ಹೇಳ್ತೀವಿ ಸರ್. ಬೆಂಗಳೂರು, ಮೈಸೂರು, ಪಾಂಡಿಚೇರಿ. ನನ್ನ ಹೆಸರು ಕಿರಣ್ ಅಂತ. ಬಾಹುಬಲಿ ಅವರು ನಮಗೆ ಫಸ್ಟಾಗಿ ಗೊತ್ತಿತ್ತು, ಪರಿಚಯ ಇತ್ತು. ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕಥೆಗಳು ಕೇಳಿದ್ದೆ. ಸುಮಾರು ಜನ ನನಗೆ ಕತೆ ಹೇಳಿದ್ರು, ಇಷ್ಟ ಆಯ್ತಿಲ್ಲ. ಬಾಹುಬಲಿ ಅವರು ಒಂದು 2-3 ಕತೆ ಹೇಳಿದರು. ಏನು ಮಾಡ್ತಾಯಿದ್ವಿ, ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು, ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು PK ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟ್ರ್ ಮಾಡಿಸಿ PK ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜಯ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದ್ರು. ಅವರು ನಮಗೆ ಟೈಮ್ ಕೊಟ್ಟರು, ಎಲ್ಲ ಮಾತುಕತೆ ಆಯಿತು, ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಕೊನೆವರೆಗೂ ನಿಮ್ಗೆ ಪ್ರೋತ್ಸಾಹ ಹೀಗೆ ಅಂತ ಹೇಳಿ ತಿಳಿಸ್ತೀನಿ. ನಮಸ್ತೆ. ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಆಫರ್ ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ. ಆ್ಯಕ್ಷನ್ ಥ್ರಿಲ್ಲರು, ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದ್ದೆ. ಇದು ಯೂಶ್ವಲಿ ನಾನು ಒಂದು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು 2 ಡೇಸ್, ಯೂಶ್ವಲಿ ಒಂದು 2 ಡೇಸ್, ಒಂದು 8-16 hours ತಗೊಳ್ತಿದ್ದೆ. 4 hours ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಹಾಫು. ಯಾಕೆಂದರೆ ನನಗೆ ಎಲ್ಲೋ ಬ್ರೇಕ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ. ಸೊ ಯಾಕೆಂದರೆ ಹಿಡಿತಾ ಹಂಗೆ ಇಟ್ಟೋದು, ಇದಾದ್ಮೇಲೆ ಏನು ಸಿನ್ ಬರುತ್ತೆ, ಇದಾದ್ಮೇಲೆ ಏನು ಸಿನ್ ಬರುತ್ತೆ ಅಂತ ಈ ಒಂದು ಕುತೂಹಲ ಹಿಡ್ಕೊಂಡೇ ಹೋಯ್ತದು. ಅಷ್ಟು ಮಟ್ಟಕ್ಕೆ ಫೈನ್ ಟ್ಯೂನ್ಡ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಓದ್ತಾನೆ ವಿಷಲ್ ನನಗೆ ಕಣ್ಮುಂದನೇ ಬರ್ತಾರೆ. ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು 3 to 4 hours ಮುಗಿಸಿದ್ದೆ, ಆ ಮಟ್ಟಿಗಿತ್ತು. ಇನ್ನೊಂದು ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ ಕೂಡ, ಚೆನ್ನಾಗಿ ಬಂದಿದೆ. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇದೆ. ಆ್ಯಂಡ್ ಗೆಟಪ್ಪು ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ. ಬಿಕಾಸ್ 3-4 ಗೆಟಪ್ ಇದೆ. ಅದು ಎಸ್ಪೆಷಲಿ ನೋಡ್ತಿರಂಥ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ, ತುಂಬ ಕೆಲಸ ಬರುತ್ತೆ ನನಗೆ. ಐ ಮೀನ್ ಇಟ್ ಟೇಕ್ಸ್ ಟೈಮ್. ಸ್ಟುಡಿಯೋದಲ್ಲಿ ಅಲ್ಲೇ ಅಥವಾ ನಾವೆಲ್ಲೇ ಶೂಟ್ ಮಾಡ್ತಾ ಇರೋದು ಪ್ರಾಕ್ಟಿಕಲಾಗಿ ಇಟ್ ಟೇಕ್ಸ್ ಟೈಮ್. ಯಾಕೆಂದರೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದಕ್ಕೆ 3 to 4 hours ಅದೇನು ಮೇಕಪ್ ಇದೆ ಮಾರ್ನಿಂಗ್ ಕುತ್ಕೊಳ್ಳೋದಕ್ಕೆ. ಸೊ ಅದು